ದೇವಗುರುವಿಗೆ ಪಾದಗಳಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಕುಲಗುರುಗಳು ಚಿತ್ರದುರ್ಗದ ಬಸವ ಮಾಚಿದೇವ ಮಹಾಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ನಡೆಯಲು ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿ ಅಧಿಕಾರರು, ದೀನ ದಲಿತರ ಬಂಧು, ನಮ್ಮ ಮಡಿವಾಳ ಮಾಚಿದೇವ ಜನಾಂಗದ ಅಭಿವೃದ್ಧಿಶೀಲರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು ಆದಂತಹ KM ಶಿವಲಿಂಗೇಗೌಡರವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ಶಿವಣ್ಣನವರಿಗೂ, GKND ಶೇಖರಣ್ಣನವರಿಗೂ ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಬಹುದಿನದ ಕನಸು. ಈ ಒಂದು ಕನಸು ಇವತ್ತು ಈಡೇರಿದೆ. ಇಂತಹ ಒಂದು ಕನಸು ಈಡೇರಿದ ದಿನವನ್ನು ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದು ನಿಜವಾಗಿಯೂ ಕೂಡ ನಮ್ಮ ಮಡಿವಾಳ ಮಾಚಿದೇವ ಜನಾಂಗಕ್ಕೆ ಈ ಅರಸೀಕೆರೆ ತಾಲೂಕಿನಲ್ಲಿ ಈ ಒಂದು ದಿವಸ ಸುವರ್ಣಾಕ್ಷರದಿಂದ ಬರ್ತಿರ್ತಕ್ಕಂಥ ದಿವಸ. ಯಾಕೆ ಅಂತ ಅಂದ್ರೆ ಇಂತಹ ಒಂದು ಕನಸನ್ನು ನಾವು ಬರೀ ಕನಸಲ್ಲೇ ಕಾಣ್ತಾ ಇದ್ವು ಹೊರತು ಇದು ನನಸಾಗುತ್ತೆ ಅಂತಕ್ಕಂಥ ಭಾವನೆ ಇರಲಿಲ್ಲ. ಈ ಒಂದು ಹೋರಾಟಕ್ಕೆ ನಮ್ಮ ಇಂದಿನ ಸಮಾಜದ ಅಧ್ಯಕ್ಷರಾದ ರಾಮಚಂದ್ರಪ್ಪನವರಿಂದ ಹಿಡಿದು ಇಲ್ಲಿಯವರೆಗೂ ಒಂದು ಹೋರಾಟ ನಡೆದಿತ್ತು. ಈ ಒಂದು ಹೋರಾಟಕ್ಕೆ ಪೂರ್ಣ ವಿರಾಮವನ್ನು ಹಾಕಿ ನಮ್ಮ ನಿಮ್ಮೆಲ್ಲರ ಸಮಾಜಕ್ಕೆ, ನಮ್ಮ ನಿಮ್ಮೆಲ್ಲರ ಬಂಧುವಾಗಿರ್ತಕ್ಕಂಥ KM ಶಿವಲಿಂಗೇಗೌಡರು ನಮ್ಮ ಸಮಾಜವನ್ನು ಕರೆದು, ನಮ್ಮ ಸಮಾಜದ ಮುಖಂಡರುಗಳನ್ನ ಕರೆದು ಇಂತಹ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಮಾಡಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಅನುವು ಮಾಡಿಕೊಟ್ರು, ಅವರು ಏನಾಯ್ತು ಅಂತಕ್ಕಂಥ ವಿಚಾರನ ನಾವಿವತ್ತು ನೆನೆಸ್ಕೊಳ್ಳೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅರಸೀಕೆರೆ ತಾಲೂಕಿನಲ್ಲಿ ನಾವು ಬೆರಳೆಣಿಕೆಯಷ್ಟು ಸಮಾಜ ಬಾಂಧವರಿದ್ರು ಕೂಡ ಇಂತಹ ಒಂದು ಮುಂದುವರೆದ ಜನಾಂಗಗಳ ಮಧ್ಯದಲ್ಲೂ ಕೂಡ ನಮ್ಮ ಒಂದು ಸಮಾಜವನ್ನು ಗೊತ್ತು ಮಾಡಿ ಅರಸೀಕೆರೆ ತಾಲೂಕಿನಲ್ಲಿ ಪ್ರತಿಯೊಂದು ಸಮಾಜವೂ ಕೂಡ ಒಂದೊಂದು ಸಮುದಾಯ ಭವನವನ್ನು ಹೊಂದಿದೆ. ನೀವು ಕೂಡ ಯಾಕೆ ಒಂದು ಸಮುದಾಯ ಭವನವನ್ನು ಹೊಂದಬಾರದು? ದಯಮಾಡಿ ನಿಮ್ಮ ಸಮಾಜವೆಲ್ಲ ಒಗ್ಗೂಡಿ ಬನ್ನಿ, ನಾನು ಒಂದು ಬೃಹತ್ತಾದಂತ ಸಮುದಾಯ ಭವನವನ್ನು ನಿಮ್ಮ ಸಮಾಜಕ್ಕೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಮ್ಮ ಸಮಾಜಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಹಿತೈಷಿಗಳಾದಂತಹ KM ಶಿವಲಿಂಗೇಗೌಡರವರು ಅವರ ಸ್ವಂತ ದುಡ್ಡಿನಿಂದ ಇದನ್ನ 10 ಬಾರಿ ಯೋಚನೆ ಮಾಡ್ಕೋಬೇಕಾಗುತ್ತೆ. ನಾವು ದಯಮಾಡಿ ಬಂಧುಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನ ನಾವು ಪ್ರೋತ್ಸಾಹಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸರ್ಕಾರದಿಂದ ಅನುದಾನ ಕೊಟ್ಟು ಈ ಸಮುದಾಯ ಇದು ನಿವೇಶನವನ್ನು ನಮಗೆ ಕೊಟ್ಟಿಲ್ಲ ಶಿವಲಿಂಗೇಗೌಡರು. ಅವರ ಸ್ವಂತ ದುಡ್ಡಿನಿಂದ ನಿವೇಶನವನ್ನು ಕೊಂಡು ನಮ್ಮ ಸಮಾಜಕ್ಕೆ 9.25 ಗುಂಟೆ ಜಾಗವನ್ನ ಕೊಟ್ಟಿದ್ದಾರೆ. ಕೊಟ್ಟು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತಾ ಇಂತಹ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷೀಕಾರನಾದಂತ ಶಿವಲಿಂಗೇಗೌಡರಿಗೆ ನಮ್ಮೆಲ್ಲರ ಬಂಧುಗಳ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೀವಿ. ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ವಿಚಾರನ ನಾವುಗಳು ನಮ್ಮ ಮಾಚಿದೇವ ಗುರುಗಳ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ನಮ್ಮ ಗುರುಗಳು, ನೀವು ಮಾತ್ರ ಈ ಕಾರ್ಯಕ್ರಮವನ್ನು ಮಾಡಬೇಡಿ, ನಾನು ಕೂಡ ನಮ್ಮ ಸಮಾಜದ ಒಳಗೂಡಿ ಬರ್ತೀನಿ, ನಾನು ಕೂಡ ನಿಮ್ಮಗಳ ಜೊತೆ ನಿಲ್ತೀನಿ, ಇಂತಹ ಒಂದು ಕಾರ್ಯಕ್ರಮವನ್ನು ಬೃಹತ್ತಾಗಿ ಮಾಡೋಣ, ನಾವು ಇರ್ತಕ್ಕಂಥ ಜನಾಂಗದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಇವತ್ತಿನ ಗುರುಗಳು ನಮ್ಮ ಬಸವ ಮಾಚಿದೇವ ಮಹಾಸ್ವಾಮಿಗಳು 9 ದಿವಸಗಳ ಕಾಲ ಅರಸೀಕೆರೆಯಲ್ಲಿ ನಮ್ಮ ಜೊತೆ ಇದ್ದು 5 ದಿವಸಗಳ ಕಾಲ ಎಲ್ಲಾ ಗ್ರಾಮಗಳಿಗೂ ಪ್ರವೇಶ ಕಾರ್ಯಕ್ರಮವನ್ನು ಮಾಡಿ ನಾವು ಮಡಿವಾಳ ಜನಾಂಗ ಒಗ್ಗೂಡಬೇಕು, ನಮಗೆ ಒಂದು ನಿವೇಶನವನ್ನು ಶಿವಲಿಂಗೇಗೌಡರು ಕೊಟ್ಟಿದ್ದಾರೆ, ನಾವು ಒಂದು ಬೃಹತ್ತಾದಂತ ಸಮುದಾಯ ಭವನವನ್ನು ಕಟ್ಕೊಳ್ಳೋಣ ಬನ್ನಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ನಮ್ಮ ಪೂಜ್ಯ ಗುರುಗಳು ಕೂಡ ಕಾರಣರಾಗಿರ್ತಾರೆ. ನಾವು ಇವತ್ತು
ನಮ್ಮ ಹುಟ್ಟಿನ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ, ನಮ್ಮ ಜನಗಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ, ನಮ್ಮ ಜನಾಂಗದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನಾವು ಬರೀ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಒಂದು ನಾಮಕಾವಸ್ಥೆ ಮಡಿವಾಳ ಮಾಚಿದೇವ ಜನಾಂಗವಲ್ಲ, ನಾವು ಒಂದು ನಂಬಿಕೆಯ ಕುಟುಂಬ. ಹಿಂದೆ ನಮ್ಮ ಮಡಿವಾಳ ಮಾಚಿದೇವರ ಕುಲದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದ್ರೆ, ಹಿಂದೆ ದಕ್ಷ ಬ್ರಹ್ಮ ಅವರು ಒಂದು ಯಜ್ಞವನ್ನು ಮಾಡಬೇಕಾದ್ರೆ ಪರಮಾತ್ಮನಾದ ಶಿವನಿಗೆ ಅವಮಾನ ಮಾಡಿದರು ಎಂದು ಕೋಪಗೊಂಡು ಶಿವನು ಜಟೆಯಿಂದ ಒಂದು ಕೂದಲನ್ನು ತೆಗೆದು ಎಸೆದು ಸೃಷ್ಟಿಕರ್ತನಾದಂತ ವೀರಭದ್ರ ದೇವರು ಇವತ್ತು ನಮ್ಮ ವೀರ ಮಡಿವಾಳ ಮಾಚಿದೇವರಾಗಿ ಜನಿಸಿದ್ದಾರೆ. ನಾವು ಇಂತಹ ವೀರಭದ್ರನ ಅವತಾರದಲ್ಲಿ ಹುಟ್ಟಿರ್ತಕ್ಕಂಥ ಮಡಿವಾಳ ಮಾಚಿದೇವ ಬಂಧುಗಳು ನಾವು ಸಾಕಷ್ಟು ಬಾರಿ ನಾವು ಇದನ್ನ ಯೋಚನೆ ಮಾಡಬೇಕಾಗುತ್ತೆ. ನಾವು ಯಾವುದೇ ಕಾರಣಕ್ಕೂ ನಮಗೆ ಸಹಾಯ ಮಾಡಿದಂತವ್ರನ್ನ, ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರನ್ನ ನಾವು ಮರಿಬಾರದು ಬಂಧುಗಳೇ. ಯಾಕೆ ಅಂತ ಅಂದ್ರೆ, ಇಂತಹ ಒಂದು ಐತಿಹಾಸಿಕವಾದಂತಹ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಇಂತಹ ಒಂದು ಭವನದಲ್ಲಿ ನಮ್ಮದೇ ಆದಂತಹ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥದ್ದು ನಮ್ಮ KM ಶಿವಲಿಂಗೇಗೌಡರು. ಇಂತಹ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತಭೂತರಾಗೋದ್ರ ಜೊತೆಗೆ ನೀವುಗಳು ಸಮಾಜದಲ್ಲಿ ಒಗ್ಗೂಡಿಕೊಂಡು ಒಂದು ರೀತಿಯಲ್ಲಿ ಕೆಲಸ ಮಾಡಿ ನಾನು ನಿಮಗೆ ಎಲ್ಲಾ ರೀತಿಯಲ್ಲೂ ಶಕ್ತಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಅದೇ ರೀತಿ ಅವರು ನಡ್ಕೊಂಡಿದ್ದಾರೆ. ಅವರ ಈ ಒಂದು ವಿಶ್ವಾಸಕ್ಕೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಅವ್ರನ್ನ ಸ್ಮರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಕುಲಗುರುಗಳು ಬಸವ ಮಾಚಿದೇವರ ಮಹಾಸ್ವಾಮಿಯವರ ಪಾದಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.